ಸಾಕ್ಷಿಗಳು ಪೂರಕವಾಗಿತ್ತು. ಸೊ ಅಪರಾಧಿ ಅಂತ ಪ್ರೂವ್ ಮಾಡಿದ್ದಾರೆ. ತೀರ್ಪು ಕೊಡ್ತಾ ಇದ್ದಂತೆ ಗಳಗಳ ಅಂತ ಕಣ್ಣೀರಿಟ್ರಂತೆ ಪ್ರಜ್ವಲ್ ರೇವಣ್ಣ. ನ್ಯಾಯಾಧೀಶರ ಮುಂದೆ ಗಳಗಳ ಅಂತ ಹತ್ರಂತೆ. ನೋ ಯೂಸ್. ಕಣ್ಣು ಒರೆಸ್ಕೊಂಡು ಪ್ರಜ್ವಲ್ ರೇವಣ್ಣ ಶಿಕ್ಷೆ ನಾಳೆ ಪ್ರಕಟ ಮಾಡ್ತಾರೆ, ನಾನು ಅಪರಾಧಿ ಅಂತ ಗೊತ್ತಾಗ್ತಾ ಇದ್ದಂತೆ ಕಣ್ಣೀರು ಹಾಕಿದ್ರಂತೆ. ಕಣ್ಣೀರು ಒರೆಸ್ಕೊಂಡು ಹೊರಟ್ರಂತೆ. ನ್ಯಾಯಾಧೀಶರ ಮುಂದೆ ಗಳಗಳ ಅಂತ ಹತ್ರು ಪ್ರಜ್ವಲ್ ರೇವಣ್ಣ. ರೇಪ್ ಕೇಸ್ನಲ್ಲಿ ಸಂಕಷ್ಟ ಅವರಿಗೆ. ಕಣ್ಣು ಒರೆಸ್ಕೊಂಡು ಹೋದ್ರಂತೆ. ಸಹಜ, ಏನು ಹುಡುಗಾಟನೇನ್ರಿ, ರಾಜಂತರ ಹೊರಗಡೆ ಅಧಿಕಾರ, ಜನ, ಹಣ ಎಲ್ಲವೂ ಇತ್ತು. ರಾಜನಂತೆ ಓಡಾಡ್ಕೊಂಡಿದ್ರು. ಟೈಮ್ ಕೆಡ್ತು. ಮಾಡಿರುವಂತಹ ಹಲವು ಪ್ರಕರಣಗಳಲ್ಲಿ ಅದೇ ಟೈಮ್ ಕೆಟ್ಟಾಗ ಎಲ್ಲ ತಗ್ಲಾಕೊಳ್ತಾರೆ ಅಂತಾರಲ್ಲ, ಹಾಗೆ ತಗಲಾಕೊಂಡ್ರು. ತಲೆ ಮರೆಸ್ಕೊಂಡು ಪ್ರಯತ್ನ ಪಟ್ರು, ಏನಾದರೂ ಎಕ್ಸ್ಕ್ಯೂಸ್ ಸಿಗ್ಬೋದಾ ಅಂತ. ಆಗಲಿಲ್ಲ. ಏರ್ಪೋರ್ಟ್ನಲ್ಲೇ ಲಾಕ್ ಮಾಡಿದ್ರು, ಒಳಗೆ ಎಳ್ಕೊ ಬಂದ್ರು, ತನಿಖೆ ಮಾಡಿದ್ರು. ಇಲ್ಲಿ ತನಕ ಎಳೆದಾಡ್ಲಾಯ್ತು ಈ ಕೇಸ್ನ. ಬರೋಬ್ಬರಿ 14 ತಿಂಗಳುಗಳ ಕಾಲ. ಜಸ್ಟ್ ಇಮ್ಯಾಜಿನ್, 1 ವರ್ಷಕ್ಕೂ ಹೆಚ್ಚಿನ ದಿನಗಳ ಕಾಲ ಜೈಲಲ್ಲೇ ಇದ್ರು. ಇವತ್ತೇನೋ ಒಂದು ಸಿಹಿ ಸುದ್ದಿ ಸಿಗ್ಬೋದೇನೋ ಅಂತ ಕಾಯ್ತಾ ಇದ್ರು. ಅವ್ರ ಮನೆ ದೇವರಿಗೆಲ್ಲ ಕೈ ಮುಗ್ದಿರ್ತಾರೆ. ಬಟ್ ಯಾವ ದೇವರು ಅಷ್ಟು ಹೊಂದಿಲ್ಲ. ತೀರ್ಪನ್ನ ಪ್ರಕಟ ಮಾಡಿದೆ ಕೋರ್ಟ್. ಅದೇನು ಅಂದ್ರೆ ದೋಷಿ ಅಂತ. ನೀನು ಈ ಪ್ರಕರಣದಲ್ಲಿ ಅಪರಾಧಿ ಅಂದ್ರೆ ರೇಪ್ ಮಾಡಿದ್ದಾರೆ ಎನ್ನುವ ಆರೋಪ ಇತ್ತಲ್ಲ, ರೇಪಿಸ್ಟ್ ಅನ್ನೋದು ಪ್ರೂವ್ ಆಗಿದೆ ಇಲ್ಲಿ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಚಾನೆಲ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರು ಕೊಡ್ತಾರೆ. ಮೇಡಮ್, ನೀವು ನೇತ್ರಾವತಿ ವಿಚಾರವನ್ನ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ರಿ, ಬಟ್ ಈ ವಿಚಾರಕ್ಕೆ ನಿಮ್ಗೆ ಸ್ವಲ್ಪ ಹೇಳ್ಕೊಳ್ತೀವಿ. ಬರೋಬ್ಬರಿ 14 ತಿಂಗಳ ಕೇಸ್ ಫೈನಲಿ ಇವತ್ತು ತೀರ್ಪು ಬಂದಿದೆ. ಅದು ರೇಪಿಸ್ಟ್ ಈತ ಅಂತ ಪ್ರೂವ್ ಆಗಿದೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ. ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಪುನಃ ಪ್ರಯತ್ನ ಪಡೋಣ. ನ್ಯಾಯಾಧೀಶರ ಮುಂದೆ ತೀರ್ಪು ಪ್ರಕಟ ಆಗ್ತಾ ಇದ್ದಂತೆ ಕಣ್ಣೀರನ್ನ ಹಾಕಿಬಿಟ್ರಂತೆ ಪ್ರಜ್ವಲ್ ರೇವಣ್ಣ. ಏನು ಯೂಸ್ ಆಗಿಲ್ಲ. KR ನಗರ ಮಹಿಳೆ ಮೇಲೆ ರೇಪ್ ಕೇಸ್ನಲ್ಲಿ ಮತ್ತೆ ಜೈಲು. ಅದು ಎಷ್ಟು ವರ್ಷಗಳ ಕಾಲ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ. ಗರಿಷ್ಠ 10 ವರ್ಷ, ಕನಿಷ್ಠ 5 ವರ್ಷದಿಂದ ಮೇಲೆ ಅಥವಾ 7 ವರ್ಷದಿಂದ ಮೇಲೆ ಅಂತಿರುತ್ತೆ. ಅದೇನು ಎತ್ತ ಎಲ್ಲ ಶಿಕ್ಷೆಯ ಪ್ರಮಾಣ ನಾಳೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಇದ್ದಿದ್ದು ಇವತ್ತು. ಅವರು ದೋಷಿನ ನಿರ್ದೋಷಿನ ಅಂತ. ದೋಷಿ, ಅಪರಾಧಿ, ರೇಪಿಸ್ಟ್ ಅನ್ನೋದು ಪ್ರೂವ್ ಆಗಿದೆ. ಅಗೇನ್ ಸಂಪರ್ಕಕ್ಕೆ ನಮ್ಮ ಚಾನೆಲ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರು ಸಿಕ್ಕಿದ್ದಾರೆ. ಬರೋಬ್ಬರಿ 14 ತಿಂಗಳು ಮ್ಯಾಮ್, ಒಂದಲ್ಲ ಎರಡಲ್ಲ, 14 ತಿಂಗಳಿಂದ ಜೈಲಲ್ಲಿದ್ರು. ಕೇಸಿನ ತೀರ್ಪು ಇವತ್ತು ಬಂದಿದೆ. ಅದು ಪ್ರಜ್ವಲ್ ರೇವಣ್ಣ, ಮಾಜಿ ಸಂಸದ, ರೇಪಿಸ್ಟ್ ಅನ್ನೋದು ಪ್ರೂವ್ ಆಗಿದೆ. ರೇಪಿಸ್ಟ್ ವಿದ್ಯಾ, ತಮಗೆ ಗೊತ್ತಿದೆ, ಇಡೀ ಕರ್ನಾಟಕದಾದ್ಯಂತ ಸಂಚಲನ ಕೇಸ್ ಇದು. ಪ್ರಜ್ವಲ್ ರೇವಣ್ಣ ಅವರ ಕೇಸು. ತನ್ನ ಒಂದು ಸುಪರ್ದಿಯಲ್ಲಿ ಅಥವಾ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮನೆ ಕೆಲಸದ ಆಕೆಯನ್ನು ಬಿಡದೆ ಆಕೆಯ ಜೊತೆಗೆ ಲೈಂಗಿಕ ಸಂಪರ್ಕ ಮಾಡೋದನ್ನ ಎಂತ ಕಾಮಿಷ್ಟ ಅಂತ ಅಂದ್ರೆ, ತಾನು ಲೈಂಗಿಕ ಸಂಪರ್ಕ ಮಾಡುವಂತಹ ಪ್ರತಿಯೊಂದು ದೃಶ್ಯಗಳನ್ನ ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದು ಮತ್ತೆ ಮತ್ತೆ ನೋಡಿ ಆ ರೀತಿಯಾದಂತಹ ಕಾಮಾಂಧನಾಗಿ ಅದನ್ನ ಒಂದ್ ರೀತಿ ಅದನ್ನ ಬಾಯಿ ಮಾತಿಂದ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ 2020 ಕೂಡ ಹೊರಗಡೆ ಬಂತು. ಕರ್ನಾಟಕದ ಜನ ಪ್ರಜ್ವಲ್ ರೇವಣ್ಣನವರನ್ನ ಚೀತು ಅಂತ ಉಳಿದೇ ಇರುವಂತಹ ಓಟ ಜರ್ಮನಿಗೆ, ಅಲ್ಲಿಂದ ಮಾನ್ಯ ದೇವೇಗೌಡರಿ, ಮಾನ್ಯ ಕುಮಾರಸ್ವಾಮಿ ಅವರೇ ಅಂತ ಒಂದು ಭಾಷಣದ ಕ್ಲಿಪ್ ಕಳಿಸಿದ್ರು. ಆಗ್ಲೂ ಮುಖಕ್ಕೆ ಕ್ಯಾಕರ್ಸೋಗಿದ್ರು. ನಿಕೃಷ್ಟ ಈ ರೀತಿ ಅದರಲ್ಲೂ ಕೂಡ ದೇವೇಗೌಡ ಕುಟುಂಬಕ್ಕೆ ಸೇರಿದಂತ JDS ಪಕ್ಷದ ಒಬ್ಬ ಸಂಸದ ಈ ಲೆವೆಲ್ಗೆ ಮನೆ ಕೆಲಸದಾಕಿಯನ್ನು ಬಿಡದೆ ಕಾಮ ಪೀಡೆಯನ್ನ ಕೊಟ್ಟು ಕಾಮಾಂಧನಾಗಿ ಎಷ್ಟು ಜನ ಹೆಣ್ಮಕ್ಳನ್ನ ರೇಪ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಾದಿ ಬೀದಿಯಲ್ಲಿ ಪೆನ್ ಡ್ರೈವ್ಗಳನ್ನ ಹಂಚಲಾಯಿತು. ಹಾದಿ ಬೀದಿಯಲ್ಲಿ ಯಾರು ಮೊಬೈಲ್ ಅಲ್ಲಿ ನೋಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಈ ಒಂದು ನೋಡಿ, ಆತ ತನ್ನ ಕಾಮದ ಚಟಕ್ಕೆ ಹೆಣ್ಣು ಮಕ್ಕಳನ್ನ ಬಲಿ ಮಾಡ್ತಾ ಇದ್ದ. ಬಲಿ ಮಾಡೋದಷ್ಟೇ ಅಲ್ಲ, ತಾನು ಲೈಂಗಿಕ ಕ್ರಿಯೆ ನಡೆಸೋದಲ್ಲ, ಹೊರಗಡೆ ಬಂದು ಎಷ್ಟು ಜನ ಹೆಣ್ಣು ಮಕ್ಕಳು ನಿಜಕ್ಕೂ ಕೂಡ ಅತ್ಯಾಚಾರಕ್ಕೆ ಒಳಗಾದವರು ಮುಖ ಎತ್ತಿ ಓಡಾಡೋದಕ್ಕೆ ಈಗ ಕೇಸ್ ಸರಿಯಾದ